ಫ್ರೆಂಡ್ಸ್, ಈಗ ಪ್ರತಿಯೊಬ್ರು ಕೂಡ ಗಮನಿಸಿರುವ ಹಾಗೆ ರಾಮಾಚಾರ್ಯನಂತೂ ಆಶ್ರಮಕ್ಕೆ ಶಿಫ್ಟ್ ಮಾಡಾಗಿದೆ. ಈಗ ಆಶ್ರಮದಲ್ಲಿ ಚಿಕಿತ್ಸೆಯನ್ನು ಕೂಡ ಆರಂಭಿಸಿದ್ದಾರೆ. ದೇವರ ಪ್ರಾರ್ಥನೆ, ದೇವರ ಮಂತ್ರ ಎಲ್ಲವೂ ಕೂಡ ನಡೀತಾ ಇದೆ. ಗುರುಜಿ ಅವರು ತಮ್ಮ ಒಂದು ಕೈಲಾದಂತ ಒಂದು ಪ್ರಯತ್ನವನ್ನು ಕೂಡ ಪಡ್ತಾ ಇದ್ದಾರೆ. ತುಂಬಾ ಒಂದು ಕೆಟ್ಟ ಸ್ಥಿತಿಯಲ್ಲೂ ಕೂಡ ರಾಮಾಚಾರ್ಯ ಇದ್ದಾರೆ. ತುಂಬಾನೇ ಒಂದು ಪ್ರಜ್ಞೆ ಇಲ್ಲದ ಸ್ಥಿತಿ. ಸೊ ಹೀಗಾಗಿ ಬದುಕಿಸ್ಬೇಕಾಗಿದೆ, ಅವ್ರು ಕಂಡ್ಬಿಡ್ಬೇಕಾಗಿದೆ, ಪವಾಡ ನಡಿಬೇಕಾಗಿದೆ. ಯಾವ ರೀತಿ ಗುರುಜಿ ಬದುಕಿಸ್ತಾರೆ ಅಂತ ಕಾದು ನೋಡ್ಬೇಕು. ಚಾರು ಕೂಡ ಮಂತ್ರವನ್ನು ಹೇಳುತ್ತಾ ಮಿಗುತ್ತಾ ದೇವರ ಪ್ರಾರ್ಥನೆ ಮಾಡುತ್ತಾ ಕೂತಿದ್ದಾಳೆ, ನೋಡ್ಬೇಕಿದೆ. ಒಟ್ಟಿನಲ್ಲಿ ಗುರುಜಿ ಭರವಸೆನ ಕೊಟ್ಟಿದ್ದಾರೆ, ನನ್ನ ಒಂದು ಪ್ರಯತ್ನವನ್ನ ಪಡ್ತೀನಿ, ನಂತರ ದೇವರಿಗೆ ಬಿಟ್ಟಿದ್ದು ಅಂತ. ನಿಮ್ಗೇನ್ ಅನ್ಸುತ್ತೆ? ರಾಮಾಚಾರ್ಯ ಬದುಕ್ಬೇಕಾ? ರಾಮಾಚಾರ್ಯ ಉಳಿಬೇಕಾ? ಕಾದು ನೋಡ್ಬೇಕಿದೆ. ಒಟ್ಟಿನಲ್ಲಿ ಬಹಳಷ್ಟು ಬದಲಾವಣೆಗಳು, ಬಹಳಷ್ಟು ಟ್ವಿಸ್ಟ್ ಗಳು ದಿನದಿಂದ ದಿನಕ್ಕೆ ಬರ್ತಿದೆ. ಚಾರು ಕರೆಕ್ಟ್ ಟೈಮ್ಗೆ ಕರ್ಕೊಂಡ್ ಬರ್ತಾಳೆ. ಮಧ್ಯದಲ್ಲಿ ಫೈಟಿಂಗ್ ಆಗುತ್ತೆ. ನಂತರದಲ್ಲಿ ಕೇಕೆ ಬಂದು ಬಚಾವ್ ಮಾಡ್ತಾನೆ. ಆದ್ರೆ ಒಂದು ವಿಚಾರ ಚಾರ್ಗೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ಹೆಲ್ಮೆಟ್ ಹಾಕೊಂಡಿರ್ತಾನೆ, ಯಾರದು ಬಂದಿದ್ದು ಹೆಲ್ಪ್ ಮಾಡಿದ್ದು ಅಂತ ಗೊತ್ತಾಗೋದಿಲ್ಲ. ಆ ಕಡೆ ಮಾನ್ಯತಾ ಫುಲ್ ಟೆನ್ಷನ್ ಆಗಿದ್ದಾಳೆ. ಯಾರು ರಾಮಾಚಾರಿ ಕಡೆಯವರು ಬಂದು ಫೈಟ್ ಮಾಡ್ಕೊಂಡು ರಾಮಾಚಾರ್ಯನ ಕರ್ಕೊಂಡು ಹೋಗ್ಬಿಟ್ಟಿದಾರಲ್ಲ, ಹಾಗೆ ಹೇಗೆ ಅಂತ ಆಕೆಯೂ ಕೂಡ ಗೊತ್ತಾಗ್ತಿಲ್ಲ. ಜೊತೆಗೆ ಚಾರು ಕೂಡ ಬಚಾವ್ ಮಾಡಿರುವಂತ ವಿಚಾರ ಮಾನ್ಯತೆಗೂ ಕೂಡ ಗೊತ್ತಿಲ್ಲ. ಇದರ ಹಿಂದೆ ಕೇಕೆ ಇರುವುದು, ಕೇಕೆನೆ ಸಪೋರ್ಟ್ ಮಾಡುತ್ತಿರುವುದು, ಕೇಕೆ ಬದಲಾಗಿದ್ದೇನೆ ಅಂತ ಇನ್ನು ಯಾರಿಗೂ ಕೂಡ ಸತ್ಯ ಗೊತ್ತಿಲ್ಲ. ಇನ್ನು ಯಾರು ಕೂಡ ಒಂದು ವಿಷಯವನ್ನು ಕೂಡ ಪಡೆದುಕೊಂಡಿಲ್ಲ. ಒಟ್ಟಿನಲ್ಲಿ ಈ ರೀತಿಯ ಒಂದು ಟ್ವಿಸ್ಟ್ ಗಳು, ಬದಲಾವಣೆಗಳು ಬಂದಿದೆ. ಚಾರು ಒಂದು ತುಂಬಾ ಚೆನ್ನಾಗಿ ನಡೆಸಿದ್ದಾರೆ. ಋತ್ವಿಕ್ ಅವರು ಕೂಡ ಅಷ್ಟೇ ಗುರುಜಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಅವರು ಕೂಡ ತುಂಬಾ ಚೆನ್ನಾಗಿ ಆಶ್ರಮದಲ್ಲಿ ರಾಮಾಚಾರ್ಯಗೆ ಟ್ರೀಟ್ಮೆಂಟ್ ಅನ್ನ ಕೊಡೋಕೆ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡು ಈಗ ಮಲಗಿಸಿದ್ದಾರೆ. ದೇವರ ಪ್ರಾರ್ಥನೆ, ದೇವರ ಮೊರೆ ಹೋಗಿದ್ದಾರೆ. ಪ್ರಾರ್ಥನೆ ಆಗಿರ್ಬೋದು, ದೇವರ ಪೂಜೆ ಎಲ್ಲವೂ ಕೂಡ ಚೆನ್ನಾಗಿ ನಡೀತಿದೆ. ಏನಿದ್ರು ಪ್ರಜ್ಞೆ ಬರ್ಬೇಕು, ಪವಾಡ ನಡಿಬೇಕು, ಕಣ್ ಬಿಡ್ಬೇಕು, ಎದಳ್ಬೇಕು ರಾಮಾಚಾರ್ಯ ಅಷ್ಟೇ. ರಾಮಾಚಾರ್ಯಗೆ ಶಕ್ತಿ ಬರಬೇಕು. ಪ್ರಜ್ಞೆ ಇಲ್ಲದೆ ಒಂದು ಸ್ಥಿತಿಯಲ್ಲಿ ಕೋಮದಲ್ಲಿ ಹೋಗ್ಬಿಟ್ಟಿದ್ದಾನೆ ರಾಮಾಚಾರ್ಯ. ಒಂದು ಕೈಕಾಲು ಕೂಡ ಆಡುತ್ತಿಲ್ಲ. ಹೀಗಾಗಿ ಡಾಕ್ಟರ್ ಕೂಡ ತಿಳಿಸ್ತಾರೆ ಅದು ಆಗೋದಿಲ್ಲ, ಆಗದ ಕತೆ ಅಂತ. ಆದ್ರೆ ಇಲ್ಲಿ ಆಶ್ರಮಕ್ಕೆ ಕರ್ಕೊ ಬರ್ತೀನಿ, ನಾನು ಬದುಕಿಸ್ತೀನಿ ಅನ್ನುವಂತ ನಂಬಿಕೆ ಭರವಸೆಯಲ್ಲಿ ರಾಮಾಚಾರ್ಯನ ಇದೀಗ ಆಂಬುಲೆನ್ಸ್ ಮೂಲಕ ಆಕೆಯ ಸ್ವತಃ ಓಡಿಸ್ಕೊಂಡು ಫೈಟಿಂಗ್ ಎಲ್ಲವನ್ನೂ ಕೂಡ ನಡೆಯುತ್ತೆ. ಮಧ್ಯದಲ್ಲಿ ಅವೆಲ್ಲವನ್ನು ಕೂಡ ದಾಟಿ ಇದೀಗ ಚಾರು ಆಶ್ರಮಕ್ಕೆ ಬಂದು ಸೇರಿಸಿದಳೆ, ಮಲಗಿಸಿದಳೆ. ಪೂಜೆ ಕೂಡ ಶುರುವಾಗಿದೆ. ನೋಡ್ಬೇಕಿದೆ ಯಾವೆಲ್ಲ ಮುಂದೆ ಬದಲಾವಣೆಗಳು, ಟ್ವಿಸ್ಟ್ಗಳು ಬರುತ್ತೆ ಅಂತ.